ಪರಮ ಪೂಜ್ಯರ ಅಂತಃಕರಣ ನಿಮ್ಮೆಲ್ಲರ ಶ್ರಮದ ಫಲದಿಂದ ಈ ಕ್ಷೇತ್ರದಲ್ಲಿ 20 ವರ್ಷಗಳ ಕಾಲ ಒಂದು ಸೇವೆ ಮಾಡತಕ್ಕಂಥ ಅವಕಾಶವನ್ನು ಕೊಟ್ಟಿದೆ. ನಾನು ಚಿದಾನಂದ ಸೌದಿಗೆ ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ಅನುಪಮ ಸ್ಥಿತಿ ಒಳಗೆ ನಾನು ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಟ್ಟ ಕಡೆಯ ವ್ಯಕ್ತಿ ಇದ್ರೂ ಕೂಡ ಅವನಿಗೆ ಕಷ್ಟ ಕಾರ್ಪಣ್ಯ ಬಂದಂಥ ಸಂದರ್ಭದಲ್ಲಿ ನೀನು ಮನೆಯ ಕಡೆ ಒಂದು ಕೂಡ ಲಕ್ಷ್ಯ ಹಾಕಲಾರದೆ ನಾನೇ ಸಂಪೂರ್ಣವಾಗಿ ಸಮಾಜಕ್ಕೆ ತೊಡಗಿಸಿಕೊಂಡಿದ್ದೀನಿ. ನಾನು ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕೊರತೆ ಆಗಬಾರ್ದು, ಆ ಕೊರತೆಯನ್ನು ತುಂಬುವಂಥ ಕೆಲಸವನ್ನು ನೀನು ಮಾಡಬೇಕು ಅಂತ ಹೇಳಿ ನಾನು ಒಂದೇ ಒಂದು ಆಜ್ಞೆ ಕೊಟ್ಟ ಮೇಲೆ ಇವತ್ತು ಆ ಶಿವಯೋಗಿಗಳ ಆಶೀರ್ವಾದ ಒಳ್ಳೆ ಮಕ್ಕಳು ಸಿಗುವುದು ಬಹಳ ಕಷ್ಟ. ಹೇಳಲಿಕ್ಕೆ ಬರ್ತೀನಿ, ನಿನ್ನ ಮುಂದಿನ ಕಾಲಾವಧಿ ಆಧ್ಯಾತ್ಮದಲ್ಲಿ ಪ್ರತಿಯೊಬ್ಬರೂ ಹೇಳ್ತಕ್ಕಂಥದ್ದು ಒಂದೇ, ನಿಜವಾದ ಆಧ್ಯಾತ್ಮ ಯಾವುದು ಅಂತಂದ್ರೆ ಸಮಾಜದ ಮಧ್ಯದಲ್ಲಿ ಇರ್ತಕ್ಕಂಥವ್ರು ನಾವು. ನಿನಗೆ ಸಾಧ್ಯ ಇದ್ರೆ ಯಾರ ಕಣ್ಣಲ್ಲಿ ನೀರು ಬರ್ತಿರ್ತಾವ ಆ ಕಣ್ಣೀರನ್ನು ಒರೆಸುವಂತ ಕೆಲಸ ಮಾಡಬೇಕು. ಅದು ನಿನಗೆ ಸಾಧ್ಯ ಆಗದೆ ಹೋದ್ರೆ ನಿನ್ನ ಕೈಯಿಂದ ಇನ್ನೊಬ್ಬರ ಕಣ್ಣಲ್ಲಿ ನೀರು ಬರ್ತಕ್ಕಂಥ ಕೆಲಸವನ್ನ ನಿನ್ನ ಕೈಯಿಂದ ಆಗಬಾರದು ಅಂತ ಹೇಳಿ ನಾನು ನಿನ್ನ ತಂದೆಯಾಗಿ ಆ ಎಲ್ಲ ಗುರುಗಳ ಸಮಕ್ಷಮದಲ್ಲಿ ಇದೊಂದು ನಾನು ನಿನಗೆ ಕಿವಿಮಾತನ್ನು ಹೇಳುವಂಥ ಕೆಲಸವನ್ನ ನಾನು ಮಾಡ್ತೀನಿ. ಆದರೆ ಇವತ್ತು ನನಗೆ ಒಂದು ಯಾಕೋ ಸಂಶಯ ಬರಕ್ಕೆ ಶುರುವಾಗಿದೆ. ಅವನು ಎಲ್ಲ ಸ್ನೇಹಿತರು ಮತ್ತು ಈ ರಾಜುಕಾಗೆ ಏನೋ ಕುಡ್ಕೊಂಡು ಏನೋ ಪಿಟಾರಿ ಮಾಡಕತ್ತಾರೇನೋ ಅಂತ ಹೇಳಿ ಪರಮ ಪೂಜ್ಯರ ಅಂತಃಕರಣ ನಿಮ್ಮೆಲ್ಲರ ಶ್ರಮದ ಫಲದಿಂದ ಈ ಕ್ಷೇತ್ರದಲ್ಲಿ 20 ವರ್ಷಗಳ ಕಾಲ ಒಂದು ಸೇವೆ ಮಾಡತಕ್ಕಂಥ ಅವಕಾಶವನ್ನು ಕೊಟ್ಟಿದೆ. ನಾನು ಚಿದಾನಂದ ಸೌದಿಗೆ ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ಅನುಪಮ ಸ್ಥಿತಿ ಒಳಗೆ ನಾನು ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಟ್ಟ ಕಡೆಯ ವ್ಯಕ್ತಿ ಇದ್ರೂ ಕೂಡ ಅವನಿಗೆ ಕಷ್ಟ ಕಾರ್ಪಣ್ಯ ಬಂದಂಥ ಸಂದರ್ಭದಲ್ಲಿ ನೀನು ಮನೆಯ ಕಡೆ ಒಂದು ಕೂಡ ಲಕ್ಷ್ಯ ಹಾಕಲಾರದೆ ನಾನೇ ಸಂಪೂರ್ಣವಾಗಿ ಸಮಾಜಕ್ಕೆ ತೊಡಗಿಸಿಕೊಂಡಿದ್ದೀನಿ. ನಾನು ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕೊರತೆ ಆಗಬಾರ್ದು, ಆ ಕೊರತೆಯನ್ನು ತುಂಬುವಂಥ ಕೆಲಸವನ್ನು ನೀನು ಮಾಡಬೇಕು ಅಂತ ಹೇಳಿ ನಾನು ಒಂದೇ ಒಂದು ಆಜ್ಞೆ ಕೊಟ್ಟ ಮೇಲೆ ಇವತ್ತು ಆ ಶಿವಯೋಗಿಗಳ ಆಶೀರ್ವಾದ ಒಳ್ಳೆ ಮಕ್ಕಳು ಸಿಗುವುದು ಬಹಳ ಕಷ್ಟ. ಹೇಳಲಿಕ್ಕೆ ಬರ್ತೀನಿ, ನಿನ್ನ ಮುಂದಿನ ಕಾಲಾವಧಿ ಆಧ್ಯಾತ್ಮದಲ್ಲಿ ಪ್ರತಿಯೊಬ್ಬರೂ ಹೇಳ್ತಕ್ಕಂಥದ್ದು ಒಂದೇ, ನಿಜವಾದ ಆಧ್ಯಾತ್ಮ ಯಾವುದು ಅಂತಂದ್ರೆ ಸಮಾಜದ ಮಧ್ಯದಲ್ಲಿ ಇರ್ತಕ್ಕಂಥವ್ರು ನಾವು. ನಿನಗೆ ಸಾಧ್ಯ ಇದ್ರೆ ಯಾರ ಕಣ್ಣಲ್ಲಿ ನೀರು ಬರ್ತಿರ್ತಾವ ಆ ಕಣ್ಣೀರನ್ನು ಒರೆಸುವಂತ ಕೆಲಸ ಮಾಡಬೇಕು. ಅದು ನಿನಗೆ ಸಾಧ್ಯ ಆಗದೆ ಹೋದ್ರೆ ನಿನ್ನ ಕೈಯಿಂದ ಇನ್ನೊಬ್ಬರ ಕಣ್ಣಲ್ಲಿ ನೀರು ಬರ್ತಕ್ಕಂಥ ಕೆಲಸವನ್ನ ನಿನ್ನ ಕೈಯಿಂದ ಆಗಬಾರದು ಅಂತ ಹೇಳಿ ನಾನು ನಿನ್ನ ತಂದೆಯಾಗಿ ಆ ಎಲ್ಲ ಗುರುಗಳ ಸಮಕ್ಷಮದಲ್ಲಿ ಇದೊಂದು ನಾನು ನಿನಗೆ ಕಿವಿಮಾತನ್ನು ಹೇಳುವಂಥ ಕೆಲಸವನ್ನ ನಾನು ಮಾಡ್ತೀನಿ. ಆದರೆ ಇವತ್ತು ನನಗೆ ಒಂದು ಯಾಕೋ ಸಂಶಯ ಬರಕ್ಕೆ ಶುರುವಾಗಿದೆ. ಅವನು ಎಲ್ಲ ಸ್ನೇಹಿತರು ಮತ್ತು ಈ ರಾಜುಕಾಗೆ ಏನೋ ಕುಡ್ಕೊಂಡು ಏನೋ ಪಿಟಾರಿ ಮಾಡಕತ್ತಾರೇನೋ ಅಂತ ಹೇಳಿ ಪರಮ ಪೂಜ್ಯರ ಅಂತಃಕರಣ ನಿಮ್ಮೆಲ್ಲರ ಶ್ರಮದ ಫಲದಿಂದ ಈ ಕ್ಷೇತ್ರದಲ್ಲಿ 20 ವರ್ಷಗಳ ಕಾಲ ಒಂದು ಸೇವೆ ಮಾಡತಕ್ಕಂಥ ಅವಕಾಶವನ್ನು ಕೊಟ್ಟಿದೆ. ನಾನು ಚಿದಾನಂದ ಸೌದಿಗೆ ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ಅನುಪಮ ಸ್ಥಿತಿ ಒಳಗೆ ನಾನು ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಟ್ಟ ಕಡೆಯ ವ್ಯಕ್ತಿ ಇದ್ರೂ ಕೂಡ ಅವನಿಗೆ ಕಷ್ಟ ಕಾರ್ಪಣ್ಯ ಬಂದಂಥ ಸಂದರ್ಭದಲ್ಲಿ ನೀನು ಮನೆಯ ಕಡೆ ಒಂದು ಕೂಡ ಲಕ್ಷ್ಯ ಹಾಕಲಾರದೆ ನಾನೇ ಸಂಪೂರ್ಣವಾಗಿ ಸಮಾಜಕ್ಕೆ ತೊಡಗಿಸಿಕೊಂಡಿದ್ದೀನಿ. ನಾನು ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕೊರತೆ ಆಗಬಾರ್ದು,
ಆ ಕೊರತೆಯನ್ನು ತುಂಬುವಂಥ ಕೆಲಸವನ್ನು ನೀನು ಮಾಡಬೇಕು ಅಂತ ಹೇಳಿ ನಾನು ಒಂದೇ ಒಂದು ಆಜ್ಞೆ ಕೊಟ್ಟ ಮೇಲೆ ಇವತ್ತು ಆ ಶಿವಯೋಗಿಗಳ ಆಶೀರ್ವಾದ ಒಳ್ಳೆ ಮಕ್ಕಳು ಸಿಗುವುದು ಬಹಳ ಕಷ್ಟ ಹೇಳಲಿಕ್ಕೆ ಬರೆಸ್ತೀನಿ. ನಿನ್ನ ಮುಂದಿನ ಕಾಲಾವಧಿ ಆಧ್ಯಾತ್ಮದಲ್ಲಿ ಪ್ರತಿಯೊಬ್ಬರೂ ಹೇಳ್ತಕ್ಕಂಥದ್ದು ಒಂದೇ, ನಿಜವಾದ ಆಧ್ಯಾತ್ಮ ಯಾವುದು ಅಂತಂದ್ರೆ ಸಮಾಜದ ಮಧ್ಯದಲ್ಲಿ ಇರ್ತಕ್ಕಂಥವ್ರು ನಾವು. ನಿನಗೆ ಸಾಧ್ಯ ಇದ್ರೆ ಯಾರ ಕಣ್ಣಲ್ಲಿ ನೀರು ಬರ್ತಿರ್ತಾವ ಆ ಕಣ್ಣೀರನ್ನು ಒರೆಸುವಂತ ಕೆಲಸ ಮಾಡಬೇಕು. ಅದು ನಿನಗೆ ಸಾಧ್ಯ ಆಗದೆ ಹೋದ್ರೆ ನಿನ್ನ ಕೈಯಿಂದ ಇನ್ನೊಬ್ಬರ ಕಣ್ಣಲ್ಲಿ ನೀರು ಬರ್ತಕ್ಕಂಥ ಕೆಲಸವನ್ನ ನಿನ್ನ ಕೈಯಿಂದ ಆಗಬಾರದು ಅಂತ ಹೇಳಿ ನಾನು ನಿನ್ನ ತಂದೆಯಾಗಿ ಆ ಎಲ್ಲ ಗುರುಗಳ ಸಮಕ್ಷಮದಲ್ಲಿ ಇದೊಂದು ನಾನು ನಿನಗೆ ಕಿವಿಮಾತನ್ನ ಹೇಳುವಂಥ ಕೆಲಸವನ್ನ ನಾನು ಮಾಡ್ತೀನಿ. ಆದರೆ ಇವತ್ತು ನನಗೆ ಒಂದು ಯಾಕೋ ಸಂಶಯ ಬರಕ್ಕೆ ಶುರುವಾಗಿದೆ. ಅವನು ಎಲ್ಲ ಸ್ನೇಹಿತರು ಮತ್ತೆ ಈ ರಾಜುಕಾಗೆ ಏನೋ ಕುಡ್ಕೊಂಡು ಏನೋ ಪಿಟಾರಿ ಮಾಡಕತ್ತಾರೇನೋ ಅಂತ ಹೇಳಿ ಪರಮ ಪೂಜ್ಯರ ಅಂತಃಕರಣ ನಿಮ್ಮೆಲ್ಲರ ಶ್ರಮದ ಫಲದಿಂದ ಈ ಕ್ಷೇತ್ರದಲ್ಲಿ 20 ವರ್ಷಗಳ ಕಾಲ ಒಂದು ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಕೊಟ್ಟಿದೆ. ನಾನು ಚಿದಾನಂದ ಸೌದಿಗೆ ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ಅನುಪಮ ಸ್ಥಿತಿ ಒಳಗೆ ನಾನು ಇರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಟ್ಟ ಕಡೆಯ ವ್ಯಕ್ತಿ ಇದ್ರೂ ಕೂಡ ಅವನಿಗೆ ಕಷ್ಟ ಕಾರ್ಪಣ್ಯಗಳ ಬಂದಂಥ ಸಂದರ್ಭದಲ್ಲಿ ನೀನು ಮನೆಯ ಕಡೆ ಒಂದು ಕೂಡ ಲಕ್ಷ್ಯ ಹಾಕಲಾರದೆ ನಾನಾಗಿ ಸಂಪೂರ್ಣವಾಗಿ ಸಮಾಜಕ್ಕೆ ತೊಡಗಿಸಿಕೊಂಡಿದ್ದೀನಿ. ನಾನು ಇರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕೊರತೆ ಆಗಬಾರ್ದು, ಆ ಕೊರತೆಯನ್ನು ತುಂಬುವಂಥ ಕೆಲಸವನ್ನು ನೀನು ಮಾಡಬೇಕು ಅಂತ ಹೇಳಿ ನಾನು ಒಂದೇ ಒಂದು ಆಜ್ಞೆ ಕೊಟ್ಟ ಮೇಲೆ ಇವತ್ತು ಆ ಶಿವಯೋಗಿಗಳ ಆಶೀರ್ವಾದ ಒಳ್ಳೆ ಮಕ್ಕಳು ಸಿಗುವುದು ಬಹಳ ಕಷ್ಟ ಹೇಳಲಿಕ್ಕೆ ಬರೆಸ್ತೀನಿ. ನಿನ್ನ ಮುಂದಿನ ಕಾಲಾವಧಿ ಆಧ್ಯಾತ್ಮದಲ್ಲಿ ಪ್ರತಿಯೊಬ್ಬರೂ ಹೇಳ್ತಕ್ಕಂಥದ್ದು ಒಂದೇ, ನಿಜವಾದ ಆಧ್ಯಾತ್ಮ ಯಾವುದು ಅಂತಂದ್ರೆ ಸಮಾಜದ ಮಧ್ಯದಲ್ಲಿ ಇರ್ತಕ್ಕಂಥವ್ರು ನಾವು. ನಿನಗೆ ಸಾಧ್ಯ ಇದ್ರೆ ಯಾರ ಕಣ್ಣಲ್ಲಿ ನೀರು ಬರ್ತಿರ್ತಾವ ಆ ಕಣ್ಣೀರನ್ನು ಒರೆಸುವಂತ ಕೆಲಸ ಮಾಡಬೇಕು. ಅದು ನಿನಗೆ ಸಾಧ್ಯ ಆಗದೆ ಹೋದ್ರೆ ನಿನ್ನ ಕೈಯಿಂದ ಇನ್ನೊಬ್ಬರ ಕಣ್ಣಲ್ಲಿ ನೀರು ಬರ್ತಕ್ಕಂಥ ಕೆಲಸವನ್ನ ನಿನ್ನ ಕೈಯಿಂದ ಆಗಬಾರದು ಅಂತ ಹೇಳಿ ನಾನು ನಿನ್ನ ತಂದೆಯಾಗಿ ಆ ಎಲ್ಲ ಗುರುಗಳ ಸಮಕ್ಷಮದಲ್ಲಿ ಇದೊಂದು ನಾನು ನಿನಗೆ ಕಿವಿಮಾತನ್ನ ಹೇಳುವಂಥ ಕೆಲಸವನ್ನ ನಾನು ಮಾಡ್ತೀನಿ. ಆದರೆ ಇವತ್ತು ನನಗೆ ಒಂದು ಯಾಕೋ ಸಂಶಯ ಬರಕ್ಕೆ ಶುರುವಾಗಿದೆ. ಅವನು ಎಲ್ಲ ಸ್ನೇಹಿತರು ಮತ್ತೆ ಈ ರಾಜುಕಾಗೆ ಏನೋ ಕುಡ್ಕೊಂಡು ಏನೋ ಪಿಟಾರಿ ಮಾಡಕತ್ತಾರೇನೋ ಅಂತ ಹೇಳಿ